ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾರಮ್ಮ ಇವನು? ನಾನು ನವರತ್ನಗಳನ್ನ ಬೆಳೆಸೋದಿಕ್ಕೆ ಇವನೇನಕ್ಕೆ ಸಹಾಯ ಮಾಡಿದ್ದು? ಇವನು ನಮ್ಮ ಜೊತೆಲಿದ್ರೆ ನಮಗೂ ಅನುಕೂಲ ಆಗುತ್ತೆ. ನೀನು ಬಾರಪ್ಪ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನಿನ್ನ ಕೈಯಲ್ಲಿರೋ ಗರುಡಾಸ್ತ್ರನ ಈ ಸರ್ಪದ ಮೇಲೆ ಪ್ರಯೋಗ ಮಾಡು. ರೇಣುಮಯಿ ಎಷ್ಟೋ ಕಾಲದಿಂದ ಹೆದರಿ ಬದುಕ್ತಾ ಇದ್ದ ಆ ಸಂಕಟನ ನೀನು ನಿವಾರಣೆ ಮಾಡಿದೆ ತಾಯಿ. ನೀನೇ ನನ್ನ ಪಾಲಿನ ದೈವ. ನೀನು ನಮ್ಮ ಪಾಲಿಗೆ ಸಾಕ್ಷಾತ್ ದೈವ ಸ್ವರೂಪಿ. ನಮ್ಮ ವಂಶ ಇರೋವರೆಗೂ ನಿನ್ನ ಸ್ಮರಣೆ ಮಾಡ್ತೀವಮ್ಮ. ಈ ಗೆಲುವೆಲ್ಲ ನಂದಲ್ಲ ದೊಡ್ಡವ್ರೆ. ಈ ಗೆಲುವು ಆ ಸುಬ್ರಹ್ಮಣ್ಯ ಸ್ವಾಮಿದು. ಅವನಿಗೆ ನಾವೆಲ್ಲ ನಿತ್ಯ ಪೂಜೆ ಮಾಡಬೇಕು. ಈಗ ನಮ್ಮ ಜೊತೆ ಬಂದಿದ್ನಲ್ಲ ಒಂದು ಹುಡುಗ, ಅವನು ಬೇರೆ ಯಾರೂ ಅಲ್ಲ, ಆ ಸುಬ್ರಹ್ಮಣ್ಯ ಸ್ವಾಮಿನೇ. ದೇವಸೇನಲ ನಾಯಕ ನೀ ಪ್ರತಾಪ ಮೇರ ರಕ್ಷಕ. ಆ ಬಾಲಕ ಸುಬ್ರಹ್ಮಣ್ಯ ಸ್ವಾಮಿನ ನಾವೇ ತಂದಿರು ಸುಬ್ರಹ್ಮಣ್ಯ ಸ್ವಾಮಿಗೆ. ನೀ ಪ್ರತಾಪ ಮೇರ ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ. ಆಗ್ತಾ ಇಲ್ಲ ಅಮ್ಮ, ತಡೆಯಕ್ಕಾಗ್ತಾ ಇಲ್ಲ. ಹೊಟ್ಟೆ ನೋವು ಅಮ್ಮ, ಹೊಟ್ಟೆ ನೋವು. ಹೊಟ್ಟೆ ನೋವು. ಅಯ್ಯೋ ದೇವ್ರೆ, ತಡೆಯಕ್ಕಾಗ್ತಾ ಇಲ್ಲ. ಮಹಾತಾಯಿ, ನಾನು ಬಂಗಾರಿನ ಪಡೆಯಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಡಬಾರ್ದು ಕುತಂತ್ರ ಎಲ್ಲ ಮಾಡಿದೆ. ನಿನ್ ಮುಂದೆ ಕರ್ಪೂರದ ಆರತಿನೂ ಮಾಡಿದೆ. ಅದೆಲ್ಲ ತಪ್ಪು ಅಂತ ಗೊತ್ತಿದ್ರು ನೀನು ನನ್ನನ್ನು ಕಾಪಾಡಿದೆ. ಅದೇ ಅಹಂಕಾರ ಮುಂದುವರ್ಸ್ಕೊಂಡು ನೀನೇನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರದಲ್ಲಿದ್ದೆ. ಅದಕ್ಕೆ ಶಿಕ್ಷೆ ಸಾಕು ಮಹಾತಾಯಿ. ಈ ಹೊಟ್ಟೆ ನೋವನ್ನ
ನನ್ನಿಂದ ತಡೆಯೋಕ್ಕಾಗ್ತಿಲ್ಲ. ದಯವಿಟ್ಟು ಇದನ್ನ ನಿವಾರಿಸು ತಾಯಿ. ದಯವಿಟ್ಟು ನನ್ನನ್ನು ಕಾಪಾಡು, ಕಾಪಾಡು ಮಹಾತಾಯಿ, ಕಾಪಾಡು. ಮಹಾತಾಯಿ, ಮಹಾದೇವಿ, ನೀ ನನ್ನನ್ನು ಕಾಪಾಡ್ಬಿಟ್ಟೆ ತಾಯಿ. ನೀ ನನ್ನನ್ನು ಕಾಪಾಡ್ಬಿಟ್ಟಮ್ಮ, ನೀ ನನ್ನನ್ನು ಕಾಪಾಡ್ಬಿಟ್ಟೆ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಜೈ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಜೈ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಜೈ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಜೈ. ನೋಡಿದ್ರ ಅಜ್ಜಿ, ನಾನು ಹೇಳ್ದೆ ತಾನೆ, ಅಮ್ಮನವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಈ ಸತ್ಯ ನಮಗೆ ಯಾವಾಗಲೂ ಗೊತ್ತಮ್ಮ. ಅದಕ್ಕೆ ನಮಗೆ ಕಷ್ಟ ಆಗಲಿ ಸುಖವಾಗ್ಲಿ ಯಾವಾಗಲೂ ನಾವು ಅಮ್ಮನವ್ರನ್ನೇ ಬೇಡ್ಕೊಳ್ಳೋದು. ಈಗ ನಮ್ಮ ಅಪ್ಪಂಗೆ ರಶ್ಮಿ ಅಮ್ಮಂಗೆ ಮದ್ವೆ ಮಾಡಕ್ಕೆ ಇನ್ಯಾವುದು ಅಡ್ಡಿ ಇಲ್ವಲ್ಲ? ಕಲ್ಯಾಣಿಗೂ ಬಂಗಾರಿಗೂ ಮದುವೆ ನಿಶ್ಚಿತ ಆದ ದಿವಸನೇ ರಶ್ಮಿಗೂ ಬಂಗಾರಿಗೂ ಮದುವೆ ಮಾಡಿಸ್ಬಿಡೋಣ, ಏನ್ರಪ್ಪ? ನಡೀರಿ, ಎಲ್ಲರೂ ಸೇರಿ ನಮ್ಮ ಗುಡಿನ ಸ್ವಚ್ಛ ಮಾಡೋಣ. ಅಲ್ಲಿ ನೋಡಿ, ಮಾಣಿಕ್ಯಲಿಂಗ. ನಾನು ಹುಡುಕ್ತಿರೋ ಮಾಣಿಕ್ಯಲಿಂಗ ನನಗೆ ಸಿಕ್ತು. ಶ್ರೀಚಕ್ರ ಹಬ್ಬವಕ್ಕಾಗಿ ನಾನು 2ನೇ ಮಾಣಿಕ್ಯಲಿಂಗನ ತಗೊಂಡು ಹೋಗ್ತಾ ಇದ್ದೀನಿ. ನನಗೆ ಅನುಮತಿ ಕೊಡಿ. ಹಾಗೇ ಆಗ್ಲಮ್ಮ. ಮಾಣಿಕ್ಯಲಿಂಗದ ದರ್ಶನ ಆಯ್ತಲ್ಲ, ನಮ್ಗಷ್ಟೇ ಸಾಕು. ಆ ಮಾಣಿಕ್ಯಲಿಂಗ ಇಲ್ಲೇ ಇದ್ರೆ ಯಾವುದೋ ಸರ್ಪನೋ ದುಷ್ಟ ಜಂತುನೋ ಆಕ್ರಮಿಸ್ಬೋದು. ಅದು ತಾಯಿ ಸಂಧಾನದಲ್ಲಿದ್ದರೆ ಎಲ್ಲರೂ ಕ್ಷೇಮ. ತಗೊಂಡೋಗಮ್ಮ. ಧನ್ಯವಾದ.
ನೀವು ನನಗೆ ಮಾಣಿಕ್ಯಲಿಂಗ ಪಡೆಯೋದಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನಿಲ್ಲಿ ಬರ್ತೀನಿ. ಏನು ಪ್ರಮಾದ ಆಯ್ತು ಇವಾಗ? ಅಮ್ನವ್ರ ಪವಾಡ ಏನು ಅಂತ ಹೇಳೋ ಶಾಸ್ತ್ರಿಗಳೇ, ಅದನ್ನ ನೀವೇ ಕಣ್ಣಾರ ನೋಡಿರಂತೆ ಬನ್ನಿ. ಅದೇನು ಬಾಯಿ ಬಿಟ್ಟು ಬೊಗಳೋ, ಯಾವಾಗ ನೋಡಿದ್ರು ನೀನು ನನ್ನ ಆತಂಕದಲ್ಲೇ ಇಟ್ಟಿರ್ತೀಯ. ಅದು ಹೇಳಿದ್ರೆ ತಿಳಿಯೋದಲ್ಲ ಶಾಸ್ತ್ರಿಗಳೇ, ನೀವೇ ಕಣ್ಣಾರ ನೋಡಿ ಬನ್ನಿ, ಅದಕ್ಕೆ ಅಂತ ಬಂದೆ. ನೋಡಿ ಶಾಸ್ತ್ರಿಗಳೇ, ಇದನ್ನು ಯಾವಾಗ ನೋಡಿದ್ವಿ? ಪ್ರತಿದಿನದಂತೆ ದೇವಸ್ಥಾನ ಬಾಗಿಲು ತೆಗೆದು ಗರ್ಭಗುಡಿ ಶುದ್ಧ ಮಾಡೋದಕ್ಕೆ ಅಂತ ಬಂದೆ. ಅವಾಗ ಲಿಂಗ ಕಾಣಿಸ್ತು, ಅದನ್ನ ನೋಡಿ ನನಗೂ ಆಶ್ಚರ್ಯ ಆಗಿ ನಿಮಗೆ ತಿಳಿಸೋಣ ಅಂತ ಬಂದೆ. ಇದು ಒಂದು ರೀತಿ ಒಳ್ಳೆಯದೇ ಆಯ್ತಲ್ಲ. ನಮ್ಮ ದೇವಳ ಉದ್ಭವ ಲಿಂಗಗಳ ದೇವಸ್ಥಾನ ಅಂತ ಹೇಳಿ ವಿಶ್ವಕ್ಕೆ ಪ್ರಚಲಿತವಾಗುತ್ತೆ, ವಿಶ್ವದಲ್ಲಿ ಪ್ರಸಿದ್ಧಿಯಾಗುತ್ತೆ. ನೀವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಬೇಕು ಶಾಸ್ತ್ರಿಗಳೇ. ಏನದು? ಇದು ಮೊದಲೇ ಚಿಕ್ಕೂರು, ಹೀಗೆ ಲಿಂಗಗಳ ಮೇಲೆ ಲಿಂಗ ಉದ್ಭವ ಆಗ್ತಾನೆ ಇದ್ರೆ ಗರ್ಭಗುಡಿನಲ್ಲಿ ಎಲ್ಲಿರುತ್ತೆ ಜಾಗ? ಹೀಗೆ ಪ್ರಸಿದ್ಧಿಯಾಗಿ ಜನರಿಗೆಲ್ಲ ವಿಷಯ ಹಬ್ಬಿ ಸರ್ಕಾರದ ಕಣ್ಣು ನಮ್ಮ ಅಮ್ಮನ ದೇವಸ್ಥಾನದಲ್ಲಿ ಬೀಳುತ್ತೆ. ಆಗ ಸರ್ಕಾರಿ ಅಧಿಕಾರಿನ ನೇಮಿಸಿದ್ರೆ ನಿಮ್ಮ ಧರ್ಮದರ್ಶಿ ಸ್ಥಾನಕ್ಕೆ ಕುತ್ತು ಬರುತ್ತೆ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಹಾಗಾದ್ರೆ ಈ ಲಿಂಗದ ಬಗ್ಗೆ ಈಗಲೇ ಯಾರಿಗೂ ಹೇಳೋದು ಬೇಡ. ಹಾಗೆ ಹೂನಲ್ಲಿ ಬಿಚ್ಚೋಡಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಎಲ್ಲಿ ಎಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ಪೂಜಿಸಿದಂಥ ಮಾಣಿಕ್ಯಲಿಂಗ? ಎಲ್ಲಿ ಎಲ್ಲಿ ಎಲ್ಲಿ? ಯಾವ ಲಿಂಗ, ಯಾವ ಮಾಣಿಕ್ಯ? ಇಲ್ಲಿರೋದು ಮರಕತ ಲಿಂಗ. ಮರಕತ ಲಿಂಗ ಬಂದು ಬಹಳ ದಿನಗಳಾಯ್ತಲ್ಲ. ಈಗ ಇಲ್ಲಿ ಮಾಣಿಕ್ಯಲಿಂಗವೂ ಉದ್ಭವ ಆಗಿದೆ. ನಾನು ಅದನ್ನು ನೋಡಬೇಕಪ್ಪ. ನೋಡು, ಇಷ್ಟು ದಿನ ಈ ವಿರೂಪಾಕ್ಷ ಶಾಸ್ತ್ರಗಳ ಜೊತೆ ಇದ್ದು ಸಂಚಿತವಾಗಿರೋ ಪಾಪಕರ್ಮಗಳನ್ನೆಲ್ಲ ನಾನು ಕಳ್ಕೋಬೇಕು. ನಾನು ಆ ಮಾಣಿಕ್ಯಲಿಂಗನ ನೋಡಬೇಕು. ನಿಮ್ಗೆ ಹೇಗ್ರಿ ಗೊತ್ತಾಯ್ತು ಮಾಣಿಕ್ಯಲಿಂಗ ಅಮ್ಮನವ್ರ ಗುಡಿ ಸೇರಿದೆ ಅಂತ? ಅಂಜನ ಹಾಕಿದಾಗ ಇಡೀ ಪ್ರಪಂಚನೇ ತೋರಿಸೋ ಶಕ್ತಿ ಕೊಟ್ಟಿರೋ ಆ ಮಹಾತಾಯಿ ಇನ್ನು ತನ್ನ ಸಾನ್ನಿಧ್ಯದಲ್ಲಿರೋ ಮಾಣಿಕ್ಯಲಿಂಗವನ್ನು ತೋರಿಸಲಲ್ಲ, ನನಗೆ ಕನಸಿನಲ್ಲಿ ಬಂದು ಕಣ್ಣಿಗೆ ಕಟ್ಟಿದ ಹಾಗೆ ಎಲ್ಲವನ್ನೂ ತೋರಿಸಿದ್ದಾಳೆ. ತೋರಿಸಿಯ ನನ್ನ ಸ್ವಾಮಿನ. ಈ ದೇಶಿಕರು ದೇಹಕ್ಕಂಟಿರೋ ರಕ್ತ ಹೀರೋವರೆಗೂ ಬಿಡೋದಿಲ್ಲ.
ಸಸ್ಯ ಹೋಗಿಲ್ಲ. ಆದ್ರೆ ಒಂದು ಷರತ್ತು ದೇಶಕರೇ, ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ತಗೊಳ್ಳೋವರೆಗೂ ಈ ಮಾಣಿಕ್ಯಲಿಂಗದ ಬಗ್ಗೆ ಎಲ್ಲೂ ಯಾರಲ್ಲೂ ಬಾಯಿ ಬಿಡಬಾರ್ದು. ಈ ಷರತ್ತಿಗೆ ನೀವು ಒಪ್ಪಿಗೆ ಕೊಟ್ಟರೆ ನಿಮಗೆ ದರ್ಶನ ಭಾಗ್ಯ. ನೀವು ನನ್ನ ಸ್ವಾಮಿ ದರ್ಶನಕ್ಕೆ 100 ಷರತ್ತುಗಳನ್ನು ವಿಧಿಸಿದರೂ ನನ್ನ ಅನುಮತಿ ನೀಡಿ. ಒಟ್ಟಾರೆ ನನಗೆ ನನ್ನ ಸ್ವಾಮಿ ದರ್ಶನ ಭಾಗ್ಯ ಆಗಬೇಕು. ಬಂಗಾರಿ, ಅಂತೂ ನಿನ್ ಮದ್ವೆಗೆ ಬಂದಿದ್ ಕಂಟಕ ಕಳೀತು. ಆ ಕಲ್ಯಾಣಿಗೂ ಬುದ್ಧಿ ಬಂತು. ಅದೆಷ್ಟು ಆಟ ಆಡ್ಬಿಟ್ಲು ನೋಡು. ಅಜ್ಜಿ ಮದುವೆ ಗೊತ್ತಾದ್ಮೇಲೆ ಎಷ್ಟೊಂದು ತೊಂದರೆ ಕೊಟ್ಲು. ಊರವ್ರ ಮುಂದೆ ಅವಳ ಬಸ್ಲಿ ನಾನೇ ಕಾರಣ ಅಂತ ಅವಮಾನ ಮಾಡಿದ್ಲು. ಊರವ್ರ ಎದುರುಗಡೆ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿದ್ಲು. ಅದೇ ಸ್ವಲ್ಪ ದುಃಖ ಆಗಿದ್ದು ಅಜ್ಜಿ. ನೋಡು ಬಂಗಾರಿ, ಮನುಷ್ಯ ಅಂದಮೇಲೆ ಕಷ್ಟ ಇದ್ದಿದ್ದೇ. ಹಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅನುಭವಿಸ್ಲೇಬೇಕು. ಕಡೆಗೆ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ. ಅಯ್ಯೋ ಅದೆಲ್ಲ ಬಿಡಪ್ಪ. ಈಗ ಮೊದಲು ನಿನ್ನ ರಶ್ಮಿ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಡು. ನೋಡು, ರಶ್ಮಿ ಮನೆಯವರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಿರ್ತಾರೆ. ಅವ್ರಿಗೇನ್ ಬೇಕು ಬೇಡ ಅನ್ನೋದನ್ನೆಲ್ಲ ಕೇಳ್ಕೊಂಡ್ ಬಾ. ಅಜ್ಜಿ, ಹಾಗಾದ್ರೆ ಅಪ್ಪಂಗೂ ರಶ್ಮಿ ಅಮ್ಮಂಗೂ ಮದ್ವೆ ಗಟ್ಟಿ ಆಗೋಯ್ತಾ? ಅಯ್ಯೋ ದೇವ್ರೆ, ಇದೇನು ಹೀಗೆ ಕೇಳ್ತಿದ್ಯಾ? ನೆನ್ನೆ ಎಲ್ಲ ನಿನ್ನೆದ್ರಿಗೆ ಪಂಚಾಯಿತಿ ಆಯ್ತಲ್ಲೇ. ಆ ಕಲ್ಯಾಣಿಗೂ ಶಿಕ್ಷೆ ಆಯ್ತು. ಊರ್ನವರೆಲ್ಲ ಸೇರ್ಕೊಂಡು ಬಂಗಾರದೇನು ತಪ್ಪಿಲ್ಲ ಅಂತ ಇಬ್ರಿಗೂ ಮದುವೆ ನಿಶ್ಚಯ ಮಾಡಿದ್ರಲ್ಲೇ. ಹೌದಾ? ಏನ್ ಹೌದಾ? ನೀನೇ ಹೇಳಿದೆಲ್ಲ ಅವತ್ತು ದೇವಸ್ಥಾನದಲ್ಲಿ, ಅಮ್ಮನವ್ರು ಎಂದು ನಮ್ದವ್ರನ್ನ ಕೈ ಬಿಡಲ್ಲ, ರಶ್ಮಿಗೂ ನಮ್ಮ ಅಪ್ಪನಿಗೂ ಮದುವೆ ಮಾಡೇ ಮಾಡ್ತಾರೆ ಅಂತ ನೀನೇ ಹೇಳಿದ್ಯಲ್ಲೇ. ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ತ್ವದು ಪ್ರಾಶಿತಃ. ನಿನ್ನ ಮನೆ ಚಿಂತೆ, ನಿನ್ನ ಗೆಳತಿ ಚಿಂತೆನೆಲ್ಲ ಬಿಟ್ಟು ನೀನು ಮಾಡಬೇಕಾಗಿರೋ ಕರ್ತವ್ಯದ ಮೇಲೆ ಗಮನ ಕೊಡು. ನೀನು ಮಾಣಿಕ್ಯ ಲಿಂಗವನ್ನ ತರೋವರೆಗೂ ಇಲ್ಲಿಯ ವಿಚಾರಗಳನ್ನೆಲ್ಲ ನಾನು ನೋಡ್ಕೋತೀನಿ.